ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ. ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ. ಏನಪ್ಪ ಇದು ಅನ್ನೋದಕ್ಕೂ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬೇಕಾದರೆ ಹೀಗೇ ತಲುಪುತ್ತೆ. ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ, ಏಕೆಂದರೆ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ ಈ ವಿಡಿಯೋ. ಅವರಿಗೂ ಅಷ್ಟು ಇಷ್ಟು ಇನ್ಫಾರ್ಮೇಷನ್ ಆದರೆ ರೀಚ್ ಆಗಿ ಇನ್ಫಾರ್ಮೇಷನ್ ಪಡೆದುಕೊಳ್ತಾರೆ. ಸಹಾಯ ಆದರೆ ತುಂಬ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಟಾಪಿಕ್ ಡಿಸ್ಕಸ್ ಮಾಡೋದು ಏನು ಅಂದರೆ ಅದು ಸಿಹಿ ಸುದ್ದಿ. ಏನಪ್ಪ ಅದು ಅನ್ನೋದೊಳಗೆ, ಹೌದಲ್ವಾ? ಈಗ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಕಂಪ್ಲೀಟೆಡ್ ಆಯಿತು. ಹಾಗಾದರೆ ಡಿಸೆಂಬರ್ 17ರಿಂದ ಪ್ರತಿಯೊಂದು ಕಾಲೇಜುಗಳಲ್ಲಿ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಆಲ್ಮೋಸ್ಟ್ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ನಲ್ಲಿ ಓದುತ್ತಿದ್ದೀರಾ, ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನೀವು ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಚೆನ್ನಾಗಿ ಬರೆದಿಲ್ಲ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಇಂಟರ್ನಲ್ ಎಕ್ಸಾಮ್ ಇನ್ನೂ ಚೆನ್ನಾಗಿ ಬರೆಯಬೇಕು. ಮಾರ್ಕ್ಸ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕು, ಔಟ್ ತಂದ್ಕೋಬೇಕು. ಯಾಕೆ? ನಿಮ್ಮ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಯಾವರೇಜಸ್ಗೆ ಕನ್ವರ್ಟ್ ಮಾಡ್ತಾರೆ. ಮತ್ತು ಇದರಲ್ಲಿ ಏನಿದೆ ಸರ್ ಆ ಸಿಹಿ ಸುದ್ದಿ ಅನ್ನೋದನ್ನು ಕೇಳ್ತಾ ಇದ್ದರೆ ನೀವು ಕ್ವಶನ್, ಅದು ಕೊನೆಯಲ್ಲಿ ಹೇಳ್ತೀನಿ, ವೈಟ್ ಮಾಡಿ. ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಅಂದರೆ 1.5-2 ತಿಂಗಳು ಟೈಮ್ ಇತ್ತು, ಓದಿಕೊಳ್ಳೋಕ್ಕೆ ಚೆನ್ನಾಗಿ ಸುಲಭ ಆಯಿತು ವಿದ್ಯಾರ್ಥಿಗಳೇ. ಆದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಇಂಟರ್ನಲ್ ಎಕ್ಸಾಮ್ಗೆ ಟೈಮೇ ಇಲ್ಲ, ಕೇವಲ 20ರಿಂದ 25 ದಿನ ಮಾತ್ರ ಇರುತ್ತೆ. ಈಗ ಡಿಸೆಂಬರ್ 7, ಹೌದಲ್ವಾ? ಇನ್ನು ಡಿಸೆಂಬರ್ 17 ಅಂದರೆ ಎಷ್ಟು ದಿನ ಇದೆ? ಕೇವಲ 10 ದಿನ ಇದೆ. ಚೆನ್ನಾಗಿ ಮನಸ್ಸು ಕೊಟ್ಟು ಇಂಟ್ರೆಸ್ಟಿಂದ ಕಾನ್ಸಂಟ್ರೇಷನ್ನಿಂದ ಓದಿ. ನಿಮ್ಮ ಮಾರ್ಕ್ಸ್ ಅನ್ನು ಡಿಕ್ರೀಸ್ ಮಾಡ್ಕೋಬೇಡಿ, ಇನ್ಕ್ರೀಸ್ ಮಾಡಿಕೊಳ್ಳಿ. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಗೆ ನೀಡ್ತೀನಿ ಅಂದರೆ ನೀವು ಮಾರ್ಕ್ಸ್ ಅನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಅಳಬಾರ್ದು, ಯಾವಾಗಲೂ ನಗಬೇಕೆ ಅನ್ನೋದು ನನ್ನ ಒಂದು ಉದ್ದೇಶ. ಡಿಸೆಂಬರ್ 17ರಿಂದ ಆಲ್ಮೋಸ್ಟ್ ಕಂಪ್ಲೀಟೆಡ್. ಡಿಸೆಂಬರ್ 23 ಅಥವಾ 24ರವರೆಗೆ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಇದು ಖಚಿತ, ಕನ್ಫರ್ಮ್. ಮೊನ್ನೆ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಬರೆದ್ರಲ್ವಾ, ಅವಾಗ ಪೇರೆಂಟ್ಸ್ ಮೀಟಿಂಗನ್ನು ಕಂಡಕ್ಟ್ ಮಾಡಿರ್ತಾರೆ, ಹೌದಾ? ನಿಮ್ಮ ಪೇರೆಂಟ್ಸ್ ಬಂದು ಲೆಕ್ಚರರ್ಸನ್ನು ಭೇಟಿಯಾಗಿರ್ತಾರೆ. ಇಷ್ಟು ಅಂತ ಬುಕ್ಲೆಟ್ ಅನ್ನು ತೋರಿಸಿರ್ತಾರೆ. ಫಸ್ಟ್ ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಮಗ ಮಗಳು ಇಷ್ಟು ಬಂದಿದ್ದಾವೆ ನೋಡ್ಕೊಳ್ಳಿ. ಸ್ವಲ್ಪ ಮನೆಯಲ್ಲಿ ಏನನ್ನ ಓದ್ತಿದ್ದಾರೆ ಅಂತ ನಿಮ್ಮ ಮೇಲೆ ಸ್ವಲ್ಪ ಏನಾದರೂ ಡೌಟ್ ಇದ್ದರೆ ಲೆಕ್ಚರರ್ಸು ಪೇರೆಂಟ್ಸ್ ಅನ್ನು ಕೇಳಿರ್ತಾರೆ. ಹೌದು, ಅವ್ರ ಪೇರೆಂಟ್ಸ್ ಏನಂತಾರೆ, ಓದ್ತಾರೆ ಚೆನ್ನಾಗಿ ಅಂತಾರೆ. ಬಟ್ ನೀವು ಓದಿದ್ದನ್ನು ಒಂದು ಸರಿ ಬರೆದು ನೋಡಬೇಕು. ಸುಮ್ಕೆ ಓದ್ಕೊಂತ ಕುಂತ್ಕೊಳ್ಳೋದಲ್ಲ. ಓದಿದ್ದನ್ನು ಆ ಬುಕ್ ಕ್ಲೋಸ್ ಮಾಡಿ ರಫ್ ನೋಟ್ಸ್ ತೆಗೆದು ಒಂದು ಪೆನ್ ಇಟ್ಕೊಂಡು ಮನಸ್ಫೂರ್ತಿಯಾಗಿ ಆ ಕಾಲೇಜಿನಲ್ಲಿ ಹೇಗೆ ನಾನು ಪರೀಕ್ಷೆ ಬರೀತಿದ್ದೀನಿ ಅನ್ನೋದನ್ನು ಜ್ಞಾಪಕ ಮಾಡಿಕೊಂಡು ಒಬ್ಬನೇ ಇದ್ದರೂ ಕೂಡ ಡಿಸ್ಟರ್ಬೆನ್ಸ್ ಇರಲಾರ್ದೆ ಚೆನ್ನಾಗಿ ಹೇಗೆ ಬರಿತಿದ್ದೀನಿ ಪರೀಕ್ಷೆ ಅನ್ನೋದು ಕಾಲೇಜಿನಲ್ಲಿ ಹಾಗೇ ಬರಿಬೇಕು. ಆಗ ಜ್ಞಾಪಕ ಶಕ್ತಿ ಉಳಿಯುತ್ತೆ, ಇನ್ನೂ ಹೆಚ್ಚು ಮಾರ್ಕ್ಸ್ ಬರುತ್ತವೆ. ನೋಡ್ರಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಇಂಟರ್ನಲ್ ಎಕ್ಸಾಮ್ ಮತ್ತು ಥರ್ಡ್ ಇಂಟರ್ನಲ್ ಎಕ್ಸಾಮ್ ಔಟ್ ಮಾರ್ಕ್ಸ್ ಅನ್ನು ತಂದು ನಿಮ್ಮ ಪೇರೆಂಟ್ಸ್ ನಿಮ್ಮ ಮಾರ್ಕ್ಸ್ ನೋಡಿದರೆ ಬುಕ್ಲೆಟ್ ಅಲ್ಲೇ ಶಾಕ್ ಆಗಬೇಕು. ನನ್ನ ಮಗ ಮಗಳು ಇಷ್ಟೊಂದು ಅಂಕಗಳನ್ನು ಗಳಿಸಿದ್ದಾರಾ, ನನಗೆ ನಂಬೋಕೆ ಆಗ್ತಿಲ್ವಾ ಅಂತ ಖುಷಿ ಪಡಬೇಕು. ಇದು ಒಂದು ಸಿಹಿ ಸುದ್ದಿ. ಏನಪ್ಪ ಇದು ಅನ್ನೋದು ಇಷ್ಟು ಇನ್ಫಾರ್ಮೇಷನ್ ಆಯಿತು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಸಪೋರ್ಟ್, ಶೇರ್ ವಿತ್ ಮೋರ್ ಫ್ರೆಂಡ್ಸ್.